ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಹೆಸರು ಬೇಳೆಯಿಂದ ಒಂದು ಟೇಸ್ಟಿಯಾಗಿರುವಂಥ ಬೆಳಗಿನ ತಿಂಡಿಯನ್ನು ಮಾಡ್ತಾ ಇದ್ದೀನಿ ರೀ. ಮಾಡೋದು ತುಂಬ ಸುಲಭದ, ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ತುಂಬ ಪ್ರೋಟೀನ್ ರಿಚ್ ರೆಸಿಪಿ ಅಂತಲೂ ಕರಿಬೋದು, ಇಲ್ಲ ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅನ್ನೋರನ್ನೂ ತಿನ್ಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ. ಈ ಹೆಸರು ಬೇಳೆನ ತೊಳೆದು 2 ಅವರ್ ನೆನೆಸ್ಬಿಟ್ಟು ತೊಗೊಂಡಿನಿ. ಬೇಗನೆ ನೆನಿಬೇಕಂದ್ರೆ ನೀವು ಇದನ್ನು ಉಗುರು ಬೆಚ್ಚ ನೀರಿನಲ್ಲಿ ನೆನೆಸ್ರಿ. 2 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. 1 ಬಟ್ಲಾಗಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಪಾಲಕ್ ಸೊಪ್ಪಾದರೂ ಹಾಕೋಬೋದು, ಅಥವಾ ಈ ಹಸಿ ವಟಾಣಿ ಸೀಸನ್ ಅದಲ್ಲ ಅದನ್ನಾದ್ರೂ ಹಾಕೋಬೋದು. ಈಗ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನುಣ್ಣಿಗೆ ರುಬ್ಕೊಂಡು ತೊಗೋತೀನಿ ನೋಡ್ರಿ. ನುಣ್ಣಿಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ. ನೀವು ಕೊತ್ತಂಬರಿ ಸೊಪ್ಪಲ್ಲಿ ಪಾಲಕ್ ಸೊಪ್ಪನ್ನಾದರೂ ಹಾಕೋಬೋದು, ಅಥವಾ ಹಸಿ ಬಟಾಣಿ ಸೀಸನ್ ಅದಲ್ಲ ಅದನ್ನಾದ್ರೂ ಹಾಕೋಬೋದು. ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಉಪ್ಪಿಟ್ಟು ರವೆ ಅಥವಾ ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಹುಳಿ ಮೊಸರು ಹಾಕ್ಬೇಡ್ರಿ, ಸಪ್ಪಗೆ ಮೊಸರನ್ನೇ ಹಾಕಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಆ ಮಿಕ್ಸಿ ಜಾರಿಗೆ ಒಂದು 3 ಸ್ಪೂನ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ಆ ರವೆ, ಉಪ್ಪು, ಮೊಸರು ಅದು ರುಬ್ಕೊಂಡಿರೋದೆಲ್ಲ ನೀಟಾಗಿ ಮಿಕ್ಸ್ ಆಗಿದ್ರಿ. ಈ ಹಾಕಿರುವ ರವೆ ನೆನೆಲಿರಿ. ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ. 10 ನಿಮಿಷ ಆಗಿದ್ರಿ ನೋಡಿ. ಈಗ ರವೆನೂ ಏನಾಗಿದ್ರಿ, ನೆಂದದು. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ನಾನು ಇಲ್ಲಿ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ದೊಡ್ಡ ಈರುಳ್ಳಿ ಇದ್ರೆ ಅರ್ಧ ಹಾಕ್ರಿ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಕರಿಬೇವು ಸೊಪ್ಪು, ಹಿಂಗನ್ನು ಹಾಕ್ತಾಯಿದ್ದೀನಿ ರೀ. ಒಗ್ಗರಣೆ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಆಗ್ತದೆ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಮತ್ತು ವೆಜಿಟೇಬಲ್ಸ್ ನೀವು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು, ಅಥವಾ ಕ್ಯಾಬೇಜನ್ನು ಹಾಕೋಬೋದು. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ನೀವು ಹಾಕೋಬೋದು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನ್ ಆಗಷ್ಟೇ ಇಲ್ಲಿ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ರೀ. ಸೋಡಾನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸೋಡಾನ ನೀವು ಲಾಸ್ಟಿಗೆ ಹಾಕ್ರಿ. ಇಲ್ಲ ನಿಮಗೆ ಏನೋ ನಡೀತದಂದ್ರೆ ನೀವು ಏನೋ ಅನ್ನಾದ್ರೂ ಹಾಕೋಬೋದು. ಇಲ್ಲಿ ನೋಡಿ, ನಾನು ಇದನ್ನು ಸ್ಟೀಮ್ ಮಾಡೋಕ್ಕಿದ್ದೀನಿ. ಸ್ಟೀಮ್ ಮಾಡೋಕ್ಕೆ ಇಲ್ಲಿ ಇದೇ ರೀತಿ ಒಂದೇ ಥರದ ಬಟ್ಲ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ನೀವು ಈ ಬಟ್ಲದಲ್ಲೇ ಮಾಡ್ಕೋಬೇಕಂತ ಏನಿಲ್ಲ. ನೀವು ಡೋಕ್ಲಾ ಪ್ಲೇಟಲ್ಲಿನೂ ಮಾಡ್ಕೋಬೋದು, ಅಥವಾ ಇಡ್ಲಿ ಪ್ಲೇಟಲ್ಲಿನೂ ಇದನ್ನು ಹಾಕಿಬಿಟ್ಟು ಸ್ಟೀಮ್ ಮಾಡ್ಕೋಬೋದು ನೋಡಿರಿ. ಸ್ಟೀಮ್ ಆದಮೇಲೂ ನೋಡಿರಿ ಸ್ವಲ್ಪ ಉಬ್ಬಿ ಬರ್ತದಲ್ಲ, ಅದಕ್ಕಂತ ಹೇಳಿ ಒಂದು ಅರ್ಧ ಬಟ್ಲಾಗಷ್ಟೇ ಹಿಟ್ಟನ್ನು ಹಾಕಿದ್ದೀನಿ ನೋಡಿರಿ. ನೋಡಿ, ನಾನು ಬಟ್ಲಲ್ಲಿ ಮಾಡ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಸ್ಟೀಮ್ ಮಾಡಬೇಕಂತೇನಿಲ್ಲ. ಡೋಕ್ಲಾ ಪ್ಲೇಟಲ್ಲಿ, ಇಡ್ಲಿ ಪ್ಲೇಟಲ್ಲಿ ಯಾವ ರೀತಿ ಆದ್ರೂ ನೀವು ಸ್ಟೀಮ್ ಮಾಡ್ಕೋಬೋದು. ಕಡಾಯಲ್ಲಿ ನೀರನ್ನು ಹಾಕಿಟ್ಟು ಚಾಣಿಯನ್ನು ಇಟ್ಟಿನಿ ನಾನು ಸ್ಟೀಮ್ ಮಾಡೋಕ್ಕೆ. ಈಗ ಈ ಬಟ್ಲದಲ್ಲಿ ಹಾಕಿರೋದನ್ನು ಇಡ್ತಾಯಿದ್ದೀನಿ. ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ 10 ನಿಮಿಷ ಸ್ಟೀಮ್ ಮಾಡಿಬಿಟ್ಟು ಈಗ 10 ನಿಮಿಷ ಆಗಿದ್ರೆ ನಾನು ನಿಮಗೆ ತೆಗೆದುಬಿಟ್ಟು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಚಾಕುವಿನಿಂದ ಚೆಕ್ ಮಾಡಿ ನೋಡಿರಿ. ಒಂಚೂರು ಹಿಟ್ಟು ಅಂಟ್ಕೊಂಡಿಲ್ಲ, ಚೆನ್ನಾಗಿ ಸ್ಟೀಮ್ ಆಗ್ಯದ್ರಿ. ಈಗ ಒಂದು ಸ್ವಲ್ಪ ಹೊತ್ತು ಆರ್ಲಿರಿ. ಆರಿದ್ಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. ಇನ್ನೊಂದು ಸ್ವಲ್ಪ ಲೈಟಂಗೆ ಬಿಸಿ ಅದ, ಆದರೂ ಆರ್ಯದ. ಎಣ್ಣೆ ಹಚ್ಚೋದ್ರಿಂದ ಏನೂ ಅಂಟ್ಕೊಂಡಿರೋದಿಲ್ಲ ರೀ. ಎಷ್ಟು ಚೆನ್ನಾಗಿ ಬರ್ತಾವೆ ನೋಡಿ. ನಿಮಗೆ ಸಮೀಪದಿಂದನೂ ತೋರಿಸ್ತಿದ್ದೀನಿ ನೋಡಿ. ಎಷ್ಟು ಕಲರ್ಫುಲ್ಲು, ಎಷ್ಟು ಹೆಲ್ದಿಯಾಗಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದದ್ದು ನೋಡಿರಿ. ಇನ್ನೊಂದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ಈಸಿಯಾಗಿ ತಗೋಬೋದು ರೀ. ಇಲ್ಲ ನೀವು ಡೋಕ್ಲಾ ಪ್ಲೇಟಲ್ಲಿ ಎಲ್ಲ ಹಿಟ್ಟನ್ನು ಹಾಕಿಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕಾ ಆ ಶೇಪ್ದಲ್ಲಿನೂ ನೀವು ಇದನ್ನು ಏನು ಮಾಡ್ಬೋದು, ಕಟ್ ಮಾಡ್ಕೋಬೋದು ನೋಡಿ. ಎಷ್ಟು ಈಸಿ ನೋಡಿ. ನೀವು ಇದನ್ನು ಇದೇ ರೀತಿಯೂ ಸರ್ವ್ ಮಾಡ್ಬೋದು ರೀ. ಎಷ್ಟು ಸಾಫ್ಟಾಗಿ ಬಂದಾವ ನೋಡಿ. ಇದನ್ನು ಸಾಸ್ ಜೊತೆ, ಕಾಯಿ ಚಟ್ನಿ ಜೊತೆ, ಗ್ರೀನ್ ಚಟ್ನಿ ಜೊತೆ, ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಿದ್ದೀನಿ, ಇದಕ್ಕೊಂದು ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಳಕ್ಕಿದ್ದೀನಿ ರೀ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಇದ್ರೊಳಗೆ 2 ಭಾಗವಾಗಿ ಕಟ್ ಮಾಡ್ಕೋತೀನಿ ನೋಡಿರಿ. ಇಷ್ಟು ದಪ್ಪ ಬೇಡ ಅಂದ್ರೆ ನೋಡಿ, ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೋತೀನಿ ನೋಡಿ. ಒಂದು ಸ್ವಲ್ಪನೇ ಕಡಿಮೆ ಎಣ್ಣೆಯಲ್ಲೇ ಲೋ ಫ್ಲೇಮ್ದಲ್ಲಿಟ್ಟು ಕ್ರಿಸ್ಪಿ ಮಾಡ್ಕೊಳಕ್ಕೆ ನೋಡಿ. ಒಳಗಡೆಯಿಂದನೂ ನೋಡಿರಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗ್ಯದ ನೋಡಿ. ಇದು ಇಲ್ಲ ನಮ್ಗೆ ಹೆಲ್ದಿ ಬೇಕು, ಇದೇ ರೀತಿಯೇ ಇರಲಿ, ನಮಗೆ ಎಣ್ಣೆನೇ ಬೇಡ ಅಂದ್ರೆ ನೀವು ಇದೇ ರೀತಿಯೂ ಇದನ್ನು ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿಬಿಟ್ಟು ಒಂದು ಟೇಸ್ಟ್ ಸಲುವಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ ರೀ. ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ನೂ ಮಾಡ್ಬೋದು. ಆದರೆ ಟೇಸ್ಟೂ ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಹೊರಗಡೆ ಲೇಯರ್ ರವೆ ಹಾಕಿರ್ತೀವಲ್ಲ, ಹೊರಗಡೆ ಲೇಯರ್ ಕ್ರಿಸ್ಪಿ ಆಗೋವರೆಗೂ ನಾನು ಇದನ್ನು ಏನು ಮಾಡ್ತಿದ್ದೀನಿ, ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿ. ಒಂದು ಸೈಡ್ ಬೇಯ್ದ್ಮೇಲೆ ತಿರುಗಿಬಿಟ್ಟು 2 ಸೈಡ್ ನೋಡೋಣ ರೀ. 2 ಸೈಡ್ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಹೊರಗಡೆಯಿಂದ ಕ್ರಿಸ್ಪಿ ಆಗ್ತದೆ, ಒಳಗಡೆ ಸಾಫ್ಟ್ ಆಗ್ತದೆ. ಇಲ್ಲ ನಮಗೆ ಹಾಗೆ ಸ್ಟೀಮ್ಡ್ ಇರಲಿ ಅಂದ್ರೆ ನೀವು ಅದೇ ರೀತಿಯೂ ಮಾಡ್ಕೋಬೋದು
ನೋಡಿ. ಇಲ್ಲ ನೀವು ಹೆಲ್ದಿ ಬೇಕಂದರೆ ಇದರಲ್ಲಿ ಪಾಲಕ್ ಸೊಪ್ಪನ್ನಾದ್ರೂ ಹಾಕೋಬೋದು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟಲ್ಲ ಅದನ್ನು ಹಾಕೋಬೋದು ರೀ. ನೋಡಿ, ಎರಡೂ ಸೈಡ್ ಕ್ರಿಸ್ಪಿ ಆಗ್ಯಾವ್ರಿ. ನಾನು ಇದನ್ನು ತೆಗೆದುಬಿಟ್ಟು ತೊಗೋತಾ ಇದ್ದೀನಿ. ನೋಡಿ, ಲೋ ಫ್ಲೇಮ್ನಲ್ಲಿ ಟನ್ನೇ ಮಾಡಿರಿ, ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ. ನೋಡಿ, ಒಂದು ಸ್ವಲ್ಪ ಇಲ್ಲಿ ಚಾಟ್ ಮಸಾಲ ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ಸ್ಪ್ರಿಂಕಲ್ ಮಾಡೀನಿ. ಹುಳಿ ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದಂತ. ಇಲ್ಲಾಂದ್ರೂ ನೀವು ಸ್ಕಿಪ್ನು ಮಾಡ್ಬೋದು. ನೋಡಿರಿ, ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ನೀವು ಇದನ್ನು ಸಾಸು, ಗ್ರೀನ್ ಚಟ್ನಿ, ಕಾಯಿ ಚಟ್ನಿ ಎದ್ರ ಜೊತೆ ಅದನ್ನು ಸರ್ವ್ ಮಾಡ್ಬೋದು. ಅಥವಾ ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿ ಮಾಡಿ ಸಾಸ್ ಜೊತೆನೂ ಲಂಚ್ ಬಾಕ್ಸಿಗೂ ಕೊಡ್ಬೋದು. ಅಥವಾ ವೆಯ್ಟ್ ಲಾಸ್ ಮಾಡೋರ್ನು ತಿನ್ಬೋದು. ನೋಡಿ, ಇದನ್ನು ಹೆಸರು ಬೇಳೆಯಿಂದ ಮಾಡಿರುವ ಪ್ಯಾನ್ ಕೇಕ್ ಅನ್ಕೋದು, ಢೋಕ್ಲಾನ್ ಅಂತಲೂ ಕರಿಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ.